ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ಸುನಿಲ್ ಮಲ್ನಾಡ್. ಇವತ್ತು ಸಂಡೆ ಬಜಾರಿಗೆ ಹೋಗೋಣ ಅಂತೇಳಿ ಚಿಕ್ಕಪೇಟೆಗೆ ಬಂದಿದ್ದೀನಿ. ವಿಂಟೇಜ್ ಐಟಮ್ಸ್ನ ಯಾವ್ದಾದ್ರು ಕಲೆಕ್ಷನ್ ಸಿಗುತ್ತಾ ಅಂತೇಳಿ ನೋಡೋಣ ಅಂತೇಳಿ ಬಂದಿದ್ದೀನಿ. ನೋಡೋಣ ಏನೇನು ಐಟಮ್ ಸಿಗುತ್ತೆ ಅಂತೇಳಿ. ಫಸ್ಟ್ ಐಟಮ್ ಸಿಕ್ಕಿರೋದು ನನಗೆ ಟಾರ್ಚು. ಈ ಟಾರ್ಚು ಆಲ್ಮೋಸ್ಟ್ ಇವಾಗಿನ ಜನ್ರೇಷನರಿಗೆ ಯಾರಿಗೂ ಗೊತ್ತಿರಲ್ಲ. ಆಲ್ಮೋಸ್ಟ್ 80-90 ಕಿಡ್ಸ್ನರಿಗೆ ಮಾತ್ರ ಗೊತ್ತಿರುತ್ತೆ. ಅವಾಗ ಈ ಟಾರ್ಚ್ನ ಎಲ್ಲ ಊರಲ್ಲಿ ಎಲ್ಲ ರೈತರೆಲ್ಲ ಆಲ್ಮೋಸ್ಟು 90 ಭಾಗ ಬಳಸ್ತಾ ಇದ್ರು. ಹೆಚ್ಚಿನ ಮನೆಗಳಲ್ಲಿ ಈ ಟಾರ್ಚು ನೋಡೋಕ್ಕೆ ಸಿಗ್ತಾ ಇತ್ತು ಅವಾಗ. ಇದು ಬಂದ್ಬಿಟ್ಟು ಎವ್ರಿಡೇ ಕಂಪನಿಯವ್ರದ ಟಾರ್ಚ್ ಆಗಿತ್ತು. ಇದಕ್ಕೆ 3 ಶೆಲ್ ಹಾಕ್ಬಿಟ್ಟು ಯೂಸ್ ಮಾಡಬೇಕಿತ್ತು. ಇಲ್ಲಿ ಸಂಡೆ ಬಜಾರ್ಲಂತೂ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಿಗಂತೂ ಲೆಕ್ಕನೇ ಇಲ್ಲ, ಆ ಲೆವೆಲಿಗೆ ಐಟಮ್ಗಳು ಸಿಗ್ತವೆ. ಬಟ್ ಏನೋ ಅಂದರೆ ನಾವು ನೀಟಾಗಿ ಚೆಕ್ ಮಾಡ್ಕೊಂಡು ತಗೊಬೇಕಾಗುತ್ತೆ. ಇಯರ್ಬಡ್ಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಎಲ್ಲ ಐಟಮ್ಗಳು ಸಿಗುತ್ತೆ. ಹಾಗೆ ಇಲ್ಲೊಂದು ಓಲ್ಡೆಸ್ಟ್ ಐಟಮ್ಸ್ನೆಲ್ಲ, ವಿಂಟೇಜ್ ಐಟಮ್ಸ್ಗಳೆಲ್ಲ ಇಲ್ಲೊಂದು ಶಾಪಲ್ಲಿ ಇಟ್ಟಿದ್ರು. ಬಟ್ ಆದಷ್ಟು ಲೋ ಪ್ರೈಸಲ್ಲೇ 100-150 ರೇಂಜಲ್ಲೆಲ್ಲ ಐಟಮ್ಗಳನ್ನು ಸೇಲ್ ಮಾಡ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವಾಚ್ಗಳಿದ್ದಾವೆ. ಎಲ್ಲ ಓಲ್ಡೆಸ್ಟ್ ವಾಚ್ಗಳು. ಡಿಜಿಟಲ್ ವಾಚ್ ಇದೆ, ಅನ್ಲಾಗ್ ವಾಚಸ್ ಇದೆ. ಎಲ್ಲ ಆಲ್ಮೋಸ್ಟ್ ಕೆಲವೊಂದೊಂದು ವರ್ಕಿಂಗ್ ಕಂಡೀಷನಲ್ಲಿ ಇರ್ತವೆ, ಕೆಲವೊಂದೊಂದು ವರ್ಕಿಂಗ್ ಕಂಡೀಷನಲ್ಲಿ ಇರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಓಲ್ಡೆಸ್ಟು ಕಾಯಿನ್ಸ್ಗಳಿದ್ದಾವೆ. ಹಾಗೆ ಪಂಚಲೋಹದ ಮಟೀರಿಯಲ್ಗಳಿದ್ದಾವೆ. ಹಿಂದಿನ ಕಾಲದ ದೇವ್ರ ಮೂರ್ತಿಗಳು ಎಲ್ಲ ಐಟಮ್ಸ್ಗಳು ಇಲ್ಲಿದ್ದಾವೆ ನೋಡ್ಬೋದು. ಸಂಡೆ ಬಜಾರಲ್ಲಿ ಎಲೆಕ್ಟ್ರಿಕಲ್ ಐಟಮ್ ಒಂದೇ ಅಲ್ಲ, ಮೆಕ್ಯಾನಿಕಲ್ ಐಟಮ್ ಕೂಡ ಸಿಗ್ತವೆ. ಆಲ್ಮೋಸ್ಟ್ ಎಲ್ಲ ಸೆಕೆಂಡ್ ಐಟಮ್ ಆಗಿರೋದ್ರಿಂದ ಕೆಲವು ರಿಪೇರಿ ಆಗಿರ್ತವೆ, ಕೆಲವು ಕದ್ದಿರೋ ಐಟಮ್ಗಳು ಇರ್ತವೆ. ಎಲ್ಲ ರೀತಿಯ ಐಟಮ್ಗಳು ಇರ್ತವೆ. ನೀವು ಯಾವುದೇ ಐಟಮ್ ಪರ್ಚೇಸ್ ಮಾಡಬೇಕಾದ್ರೆ ನೀಟಾಗಿ ಒನ್ ಟೈಮ್ ಚೆಕ್ ಮಾಡಿ ತಗೊಳ್ಳಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಯಾವ ಕಾರಣಕ್ಕೂ ಮೊಬೈಲು, ಐಪ್ಯಾಡು ಮತ್ತು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಡಿ. ನಾನು ಪರ್ಚೇಸ್ ಮಾಡಿರೋದು ಬಂದ್ಬಿಟ್ಟು ಒಂದು ಓಲ್ಡೆಸ್ಟು ಟಾರ್ಚು ಮತ್ತು ಒಂದು ಕೃಷ್ಣನ ಫೋಟೋ, ತುಂಬ ಪೇಂಟಿಂಗ್ ಚೆನ್ನಾಗಿತ್ತು, ಹಾಗೆ ಅದನ್ನು ಪರ್ಚೇಸ್ ಮಾಡಿದೆ. ಇನ್ಕ್ಲೂಡಿಂಗ್ ಓಲ್ಡೆಸ್ಟ್ ಕಾಯಿನ್ಸು ಮತ್ತು ₹1, ₹2 ನೋಟ್ನ ಕಲೆಕ್ಟ್ ಮಾಡಿದ್ದೀನಿ. ನಾನು ಕಲೆಕ್ಟ್ ಮಾಡಿರೋ ಕಾಯಿನ್ಸ್ ಬಂದ್ಬಿಟ್ಟು 1 ಆಣೆಯಿಂದ ₹1ವರೆಗೆ, ಮತ್ತು ₹1 ನೋಟು ಮತ್ತು ₹2 ನೋಟ್ನ ಕಲೆಕ್ಟ್ ಮಾಡಿದ್ದೀನಿ. ಹಾಗೆ ಎವ್ರಿಡೇ ಕಂಪ್ನಿದ ಒಂದು ಟಾರ್ಚ್ನ ಪರ್ಚೇಸ್ ಮಾಡೀನಿ. 30-35 ಇಯರ್ಸ್ ಓಲ್ಡೆಸ್ಟು ಟಾರ್ಚ್ ಇದು. ಈ ಟಾರ್ಚು ಎಷ್ಟು ಅಮೌಂಟ್ ಕೊಟ್ಟು, ಹಾಗೆ ವರ್ಕಿಂಗ್ ಕಂಡೀಷನಲ್ಲಿದೆಯಾ ಏನು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಅಕೌಂಟ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.